ಈ ಒಂದು ವಾಲ್ಮೀಕಿಯ ಒಂದು ನಿಗಮದಿಂದ ಆಗಿರತಕ್ಕಂಥ ಹಗರಣ ಏನಿದೆ, ಈಗ ಹಗರಣದಲ್ಲಿ ಹಣ ದುರ್ಬಳಕೆ ಆಗಿರ್ತಕ್ಕಂಥದ್ದು ಆ ಟಿ ಸಮಾಜಗಳಿಗೆ ಮೀಸಲಾಗಿಟ್ಟಂಥ ಹಣವನ್ನು ಆ ಬಡವರ ಕಲ್ಯಾಣಕ್ಕೆ ಉಪಯೋಗ ಮಾಡಿದೆ. ಚುನಾವಣೆಗೆ ಉಪಯೋಗ ಮಾಡಿದ್ದಾರೋ ಇನ್ಯಾವುದಕ್ಕೆ ಉಪಯೋಗ ಮಾಡಿದ್ದಾರೋ ಅದು ಮುಂದೆ ಸತ್ಯಾಂಶ ಹೊರಗೆ ಬರಬೇಕು. ಇನ್ನೂ ತನಿಖೆ ಹಂತದಲ್ಲಿ ಇದ್ದಾವೆ. ಅದ್ರ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಉದ್ಯೋಗಿ ಆತ್ಮಹತ್ಯೆಗೆ ಶರಣಾದಂಥದ್ದು ಚಂದ್ರಶೇಖರ್, ಬಹುಶಃ ಆ ಆತ್ಮಹತ್ಯೆ ಪ್ರಕರಣ ಆಗದೆ ಹೋಗಿದ್ದರೆ ಈ ವಿಷಯ ಇಲ್ಲೇ ಮುಚ್ಚಾಕ್ಬಿಡ್ತಿದ್ರು, ಇದು ಹೊರಗೆ ಬರ್ತಿರಲಿಲ್ಲ. ಈ ಒಂದು ಒಬ್ಬ ವ್ಯಕ್ತಿಯ ಒಂದು ಆತ್ಮಹತ್ಯೆ ಏನಿದೆ, ಆ ಕುಟುಂಬದ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ ನನಗೆ. ಈ ರೀತಿಯ ಒಂದು ಸನ್ನಿವೇಶದಲ್ಲಿ ಹಿಂದೆ ರಾಜೀನಾಮೆ ಪಡೆದು, ಹೀಗಾಗಿದೆ ರಾಜೀನಾಮೆ ಪಡೆಯೋದು ಯಾಕೆ ಪಡೆದ್ರು? ಪಡೆದ ನಂತರ ಈಗ ಪುನಃ ಮತ್ತೆ ಹೊಸದಾಗಿ ಮಂತ್ರಿಮಂಡಲಕ್ಕೆ ತೆಗೆದುಕೊಳ್ತಕ್ಕಂಥದ್ದೇನಿದೆ, ಇದು ಯಾವ ಉದ್ದೇಶಕ್ಕೆ ತೆಗೆದುಕೊಂಡಿದ್ದಾರೆ? ಈ ಹಿನ್ನೆಲೆಯಲ್ಲಿ ಇವತ್ತು ಏನು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದೇನಿದೆ ವಿರೋಧ ಪಕ್ಷಗಳು, ಹಾಗಿದ್ದರೆ ಕೇಂದ್ರದಲ್ಲಿ ಈಗ ಕಾಂಗ್ರೆಸ್ ನಾಯಕರುಗಳು ಏನು ಇವತ್ತೇನು ಧರಣಿ ಮಾಡಲಿಕ್ಕೆ ಹೊರಟ್ರಲ್ಲ, ಲೋಕಸಭೆಯಲ್ಲಿ 4 ವಾರವೂ ನಡೀಲೇ ಇಲ್ಲ, ಸದನ ನಡೀಲೇ ಇಲ್ಲ. ಅಲ್ಲಿ ಚರ್ಚೆಗೆ ಸಿದ್ಧ ಇದ್ದೇವೆ ಅಂದ್ರೂ ಇಲ್ಲ ನಮಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ಧರ್ಮೇಂದ್ರ ಪ್ರಧಾನ್ ಹೇಳಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆದಮೇಲೂ ಸದನ ನಡೆಯಕ್ಕೆ ಬಿಡಲಿಲ್ಲ. ಮತ್ತು ಅಮಿತ್ ಶಾ ಅವ್ರ ಮೇಲೆ ಶುರು ಮಾಡಿದ್ರು. ಅಮಿತ್ ಶಾ ಅವ್ರು ಉತ್ತರ ಕೊಡ್ತೀನಿ ಅಂತಂದ್ರೆ ನಮ್ಗೆ ಉತ್ತರ ಬೇಕಿಲ್ಲ, ನಮಗೆ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಕೊಟ್ಕೊಂಡು ಉತ್ತರ ತೆಗೆದುಕೊಳ್ತಕ್ಕಂಥದ್ದು ಸಿದ್ಧವಾಗಲಿಲ್ಲ. ಇದು ನಡ್ಕೊಂಬಂದಿರ್ತಕ್ಕಂಥದ್ದೇನಿದೆ. ಬಿ ಜೆ ಪಿಯ ಈಗಿನ ತೀರ್ಮಾನದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರ ಒಂದು ಪ್ರತಿಕ್ರಿಯೆ ಏನಿದೆ, ಅವರಿಗೆ ನೈತಿಕತೆ ಇಲ್ಲ ಕಾಂಗ್ರೆಸ್ನವರಿಗೆ, ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಇವತ್ತು ಇಷ್ಟು ಹಠಮಾರಿ ಧೋರಣೆ ಯಾತಕ್ಕೆ? ಇವತ್ತು ತಪ್ಪು ಮಾಡ್ಕೊಂಡಿದ್ದೀರಿ. ಇವತ್ತು ಇನ್ನೂ ಸಂಪೂರ್ಣವಾಗಿ ಹಣ ಖಜಾನೆಗೆ ಬರಲಿಲ್ಲ. ನನ್ನ ಬಗ್ಗೆ ಪ್ರಶ್ನೆ ಉದಾಹರಣೆ ಕೊಟ್ಟರು, ಕುಮಾರಸ್ವಾಮಿಯವರು ಜಾಮೀನಿನ ಮೇಲೆ ಇಲ್ಲಿವೆ ಅಂತ ಹೇಳಿ. ನಾನು ಈ ಮುಖ್ಯಮಂತ್ರಿಗೆ ಹೇಳ್ತೀನಿ, ನನ್ನ ಪ್ರಕರಣ ಏನಿದೆ, ನನ್ನ ಪ್ರಕರಣವನ್ನು ನೀವು ಉಪಯೋಗಕ್ಕೆ ಪಡ್ಕೊಳ್ಳೋದಾದರೆ ನೀವೆಲ್ಲ ಪರ್ಮನೆಂಟಾಗಿ ಜೈಲಲ್ಲೇ ಇರಬೇಕಲ್ವೇ? ನನ್ನ ಮೇಲಿರೋ ಪ್ರಕರಣ ಏನು? ಇಲ್ಲ ಏನಾದರೂ ಸರ್ಕಾರದ ಎಕ್ಸ್ಚೆಕ್ಕರ್ಗೆ ಅನ್ಯಾಯ ಆಗಿದೆಯೋ, ಇಲ್ಲ ನಾನು ಕಾನೂನು ಬಾಹಿರವಾಗಿ ತೀರ್ಮಾನ ತೆಗೆದುಕೊಂಡಿದ್ದೇನೋ, ಇಲ್ಲ ಫೇವರ್ ಮಾಡಿದ್ದೇನೋ, ಎಲ್ಲಿದೆ ಪ್ರೂಫು? 12 ವರ್ಷ ಆಯಿತು. 12 ವರ್ಷದಿಂದ ಇನ್ನೂ ಜೀವಂತ ಇಟ್ಕೊಂಡು ಕೂತಿದ್ದೀರಿ. ನನ್ನ ಪ್ರಕರಣನ ನಿಮಗೆಲ್ಲ ಹೋಲಿಕೆ ಮಾಡ್ಕೋಬೇಡಿ. ಶಿವಕುಮಾರ್ಗಾಗಲಿ ಇರ್ತಕ್ಕಂಥ ಜಾಮೀನು ಮತ್ತಿನ್ಯಾರ್ಯಾರೋ ಜಾಮೀನುಗಳು ತಗೊಂಡವರಲ್ಲ, ಅದಕ್ಕೆ ನನ್ನ ಪ್ರಕರಣವನ್ನು ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ರಲ್ಲಿ ನಿಮಗೆ ಯಾವ ರೀತಿಯ ನೈತಿಕತೆ ಇಲ್ಲ. ಇವತ್ತು ನಿಮ್ಮ ಸರ್ಕಾರಗಳಿದೆ, ಇವತ್ತು ನನ್ನ ಪ್ರಕರಣವನ್ನು 12 ವರ್ಷವಾದರೂ ಇನ್ನೂ ಯಾತಕ್ಕೆ ಇಟ್ಕೊಂಡಿದ್ದೀರಿ? ನಾನಿಲ್ಲ ತನಿಖೆಗೆ ಏನಾದರೂ ಅಡ್ಡಿಪಡಿಸಿದ್ದೀನ? ಮಾಡಬೇಡಿ ಅಂತ ಹೇಳಿದ್ದೀನ? ಸ್ಟೇ ತಂದಿದ್ದೀನ? ಅದಕ್ಕೆ ಯಾತಕ್ಕೆ 12 ವರ್ಷದಿಂದ? ಅದು ಬಿ ಜೆ ಪಿ ಸರ್ಕಾರದಲ್ಲಿ ಹಾಕಿದ್ದು, ಈ ಸರ್ಕಾರದಲ್ಲ. ಬಿ ಜೆ ಪಿ ಸರ್ಕಾರದಲ್ಲಿ ಅವತ್ತು ಈ ಕಾಂಗ್ರೆಸ್ ಪಕ್ಷಗಳೇನು ಮೌನವಾಗಿತ್ತು, ಆಗಿನ ಸರ್ಕಾರದ ವಿರುದ್ಧ ಹಲವಾರು ದಾಖಲೆಗಳನ್ನು ಬಿಡುಗಡೆ ಮಾಡಿದಾಗ ಆ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಆಗದಂಥ ಕೆಲವು ಸುಳ್ಳು, ಒಂದು ನನ್ನನ್ನು ಹದಬಸ್ಲಿಗೆ ಇಡೋಕ್ಕೋಸ್ಕರವಾಗಿ ಆಗ್ತಂಥ ಸುಳ್ಳು ಮೊಕದ್ದಮೆಗಳು.